ಭತ್ತ ಭಾರತದ ಪ್ರಮುಖ ಧಾನ್ಯ. ದೇಶದಾದ್ಯಂತ ಬೆಳೆಯಲಾಗುವ ಈ ಫಸಲು ಲಕ್ಷಾಂತರ ರೈತರಿಗೆ ಆಧಾರವಾಗಿದೆ. ಆದರೆ ಕಳೆಗಳು ಇದರ ಇಳುವರಿಯ ಕ್ಷಮತೆಯನ್ನು ದುರ್ಬಲಗೊಳಿಸುತ್ತವೆ. ಹುಲ್ಲು, ಮೋಥ ಮತ್ತು ಅಗಲ ಎಲೆಯ ಕಳೆಗಳು ಭತ್ತದ ಇಳುವರಿಗೆ ದೊಡ್ಡ ಹಾನಿ ಉಂಟುಮಾಡುತ್ತವೆ. ಈಗ ಕಳೆಗಳು ಮೂಡುತ್ತಿದ್ದಂತೆಯೇ ಅವನ್ನು ನಿಯಂತ್ರಿಸಿ ಯುಪಿಎಲ್ ತಂದಿದೆ ರೈಸ್ ಬಾಕ್ಸ್. ಇದು ವ್ಯಾಪಕ ಪರಿಣಾಮ ಬೀರುವ ಆರಂಭಿಕ ಮೊಳಕೆ ಒಡೆಯುವಿಕೆಯ ನಂತರ ಬಳಸಬಹುದಾದ ಕಳೆನಾಶಕ. ಇದು ಭತ್ತದಲ್ಲಿ ವಿಶ್ವಾಸಾರ್ಹ ಕಳೆ ನಿಯಂತ್ರಣಕ್ಕಾಗಿ ವಿಶೇಷವಾಗಿ ರೂಪುಗೊಂಡಿದೆ. ಭತ್ತದ ಸಾಂಪ್ರದಾಯಿಕ ನಾಟಿ ಹಾಗೂ ನೇರ ಬಿತ್ತನೆ ಪದ್ಧತಿ ಎರಡಕ್ಕೂ ಉತ್ತಮ. ಸುಲಭ ಸಿಂಪರಣೆಗಾಗಿ ಪ್ರೀ ಮಿಕ್ಸ್ ಫಾರ್ಮ್ಯುಲೇಷನ್ ಟ್ಯಾಂಕಿನಲ್ಲಿ ಪ್ರತ್ಯೇಕವಾಗಿ ಬೆರೆಸುವ ಅಗತ್ಯವಿಲ್ಲ. ಶಕ್ತಿಯಿಂದ ರೂಪುಗೊಂಡ ಇದು ಭತ್ತದ ಬೆಳೆಯಲ್ಲಿ ಕಳೆನಾಶಕ ಪ್ರತಿರೋಧವನ್ನು ನಿಯಂತ್ರಿಸಿ ಅದರ ಬೆಳವಣಿಗೆಯನ್ನು ವಿಳಂಬಗೊಳಿಸುತ್ತದೆ. ಹುಲ್ಲು, ಮೋಥ ಮತ್ತು ಅಗಲ ಎಲೆಯ ಕಳೆಗಳ ಮೇಲೆ ವಿಶ್ವಸನೀಯ ನಿಯಂತ್ರಣ ಒದಗಿಸುತ್ತದೆ. ಬೆಳೆಗೆ ಯಾವುದೇ ಹಾನಿ ಉಂಟು ಮಾಡದೆ ಇದು ನೀಡುತ್ತದೆ ಎಲ್ಲ ಪ್ರಮುಖ ಕಳೆಗಳ ಮೇಲೆ ಸಂಪೂರ್ಣ ನಿಯಂತ್ರಣ. ಬನ್ನಿ ತಿಳಿಯೋಣ ಇದನ್ನು ಬಳಸುವ ಸರಿಯಾದ ವಿಧಾನ. ರೈಸ್ ಬಾಕ್ಸಿನ ಸಿಂಪರಣೆಯಲ್ಲಿ 1200 ಮಿಲಿಲೀಟರ್ ಪ್ರತಿ ಎಕರೆ ದರದಲ್ಲಿ ಮಾಡಿ. ಇದನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಬಳಸಿರಿ. ಪ್ರಾರಂಭಿಕ ಹಂತದಲ್ಲಿ ಬಳಸಿರಿ. ಕಳೆಗಳು 2 ರಿಂದ 3 ಎಲೆಗಳ ಹಂತದಲ್ಲಿದ್ದಾಗ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ನಿಂದ ಏಕಸಮಾನ ಸಿಂಪರಣೆ ಮಾಡಿ. ಫ್ಲಾಟ್ ಪ್ಯಾನ್ ಅಥವಾ ಫ್ಲಡ್ ಜೆಟ್ ನಾಜಿಲ್ನೊಂದಿಗೆ. ಕಳೆನಾಶಕದ ಸಿಂಪರಣೆಯ ಮುಂಚೆ ಹೊಲದಿಂದ ಹೆಚ್ಚುವರಿ ನೀರನ್ನು ತೆಗೆದುಹಾಕುವುದು ಅವಶ್ಯಕ. ಸಿಂಪರಣೆಯ 24 ಗಂಟೆಗಳ ನಂತರ ಹೊಲಕ್ಕೆ ಮತ್ತೆ ನೀರು ತುಂಬಿಸಿ ಹಾಗೂ ಸಿಂಪರಣೆಯ ನಂತರ ಕನಿಷ್ಠ 7 ರಿಂದ 10 ದಿನಗಳವರೆಗೆ ನೀರನ್ನು ಕಾಯ್ದುಕೊಳ್ಳಬೇಕು. ಸಿಂಪರಣೆಯ ನಂತರ ಮಣ್ಣಿನಲ್ಲಿ ಸಾಕಷ್ಟು ತೇವವನ್ನು ಕಾಪಾಡಿ. ತೇವಾಂಶ ಕಡಿಮೆಯಾದರೆ ಉತ್ಪನ್ನದ ಪ್ರಭಾವ ಕಡಿಮೆಯಾಗಬಹುದು. ರೈಸ್ ಬಾಕ್ಸಿನ ಬಳಕೆಯಿಂದ ಕಳೆಯು ನಿಧಾನವಾಗಿ ನಾಶವಾಗುತ್ತವೆ ಮತ್ತು ನಿಮ್ಮ ಬೆಳೆ ಇನ್ನಷ್ಟು ಸದೃಢವಾಗುತ್ತದೆ. ಇನ್ನು ಕಳೆಗಳ ಚಿಂತೆ ಬಿಟ್ಟುಬಿಡಿ. ಭರ್ಜರಿ ಇಳುವರಿಯನ್ನು ಆನಂದಿಸಿ. ಯುಪಿಎಲ್ನ ರೈಸ್ ಬಾಕ್ಸ್ ಜಾಣ ರೈತರ ಏಕೈಕ ಆಯ್ಕೆ.